ಮಾವ ನದಿ ಪಕ್ಕದಲ್ಲಿದ್ದರೂ ಅಷ್ಟೇ, ಗುಡ್ಡ ಬೆಟ್ಟದ ಮೇಲಿದ್ರೂ ಅಷ್ಟೇ, ಮನೇಲಿದ್ರೂ ಅಷ್ಟೇ, ರಸ್ತೆಯಲ್ಲಿ ಓಡಾಡ್ತಿದ್ರು ಅಷ್ಟೇ. ಉಸಿರಾಡೋದನ್ನ ಯಾರಾದರೂ ಮರೀತಾರ? ನೀವೆಲ್ಲರೂ ನನ್ನ ಉಸಿರಲ್ಲೇ ಇದ್ದೀರಾ ಮಾವ. ಹಾಗಿರುವಾಗ ನಿಮ್ಗೇನು ಬೇಕು, ನಿಮ್ಗೇನು ಇಷ್ಟ ಅನ್ನೋದು ನನ್ನ ಉಸಿರಿರೋವರೆಗೂ ಮರೆಯಲ್ಲ. ಆಯಿತು ತುಳಸಿ, ಆ ಮಕ್ಕಳು ಆಡಿದ ನಾಟಕದ ಬಗ್ಗೆ ನನಗೇನು ತಪ್ಪು ಅಂತ ಅನ್ನಿಸ್ಲಿಲ್ಲಮ್ಮ. ಪಿತೂರಿ ಮಾಡಿದವ್ರಿಗೆ ಅವ್ರ ದಾರಿನಲ್ಲೇ ಹೋಗಿ ಸರಿಯಾದ ಬುದ್ಧಿ ಕಲಿಸಿದ್ರು ನೋಡು. ಆದ್ರೆ ಮಾವ, ನನಗೇನೋ ಇದರಲ್ಲಿ ಅವಳ ಕೈವಾಡನೇ ಇದೆ ಅನ್ನಿಸ್ತಾ ಇದೆ. ಹಾಂ, ನನಗೂ ಹಾಗೆ ಅನಿಸುತ್ತೆ ತುಳಸಿ. ಆದರೆ ಅದನ್ನು ಸಾಬೀತು ಮಾಡೋದು ಹೇಗೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಅವಳನ್ನ ತುಂಬ ನಂಬಿದ್ದಾರೆ. ಆ ನಂಬಿಕೆ ಸುಳ್ಳು ಅಂತ ಗೊತ್ತಾದರೆ ಅವ್ರು ಅದನ್ನು ಹೇಗೆ ತಗೋತಾರೋ ಏನೋ. ಸತ್ಯ ಗೊತ್ತಾಗ್ತಿದ್ದ ಹಾಗೇನೆ ಅವ್ರ ಮನಸ್ಸು ಬದಲಾಗತ್ತೆ. ಶಾರ್ವರಿ ಏನು ಅನ್ನೋದು ಆ ಮಕ್ಕಳಿಗೆ ಆದಷ್ಟು ಬೇಗ ಗೊತ್ತಾಗಬೇಕು. ತಾತ, ಚಿಕ್ಕಮ್ಮನ ಬಗ್ಗೆ ಮಾತಾಡ್ತಿದ್ದೀರಾ? ಚಿಕ್ಕಮ್ಮನ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ತಾತ. ಅವರು ನಮ್ಮನ್ನ, ಈ ಮನೇನ ಅಷ್ಟೊಂದು ಪ್ರೀತಿಸ್ತಾರೆ. ಅವರು ಯಾವಾಗಲೂ ಈ ಮನೆ ಸಂತೋಷದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಇಲ್ಲ ಅವಿ, ಈ ಮನೆ ನೆಮ್ಮದಿನ ಹಾಳು ಮಾಡಬೇಕು ಅನ್ನೋದೇ ಅವಳ ಯೋಚನೆ. ಆದರೆ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ. ಚಿಕ್ಕಮ್ಮ ಇಷ್ಟು ವರ್ಷಗಳಿಂದ ಈ ಮನೇನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆಲ್ಲ ತಾಯಿ ಪ್ರೀತಿ ಕೊಟ್ಟಿದ್ದಾರೆ. ಈಗ ನಮ್ಮ ಅದೃಷ್ಟ ಅನ್ನೋ ಹಾಗೆ ತುಳಸಿ ಅಮ್ಮ ನಮಗೆ ಸಿಕ್ಕಿದ್ದಾರೆ. ಹೆತ್ತ ತಾಯಿನ ಕಳ್ಕೊಂಡ್ರು ಇಬ್ರು ತಾಯಿ ಪ್ರೀತಿನ ಪಡೆದವ್ರು ನಾವು ಅದೃಷ್ಟವಂತರೇ ಅಲ್ವಾ? ಅಮ್ಮ, ನನಗೂ ಟೀ ಬೇಕು, ಅದನ್ನೇ ಕೇಳೋಣ ಅಂತ ಬಂದೆ. ಆಯಿತು, ತಂದು ಕೊಡ್ತೀನಿ. ಮಾವ, ಇಷ್ಟು ನಂಬಿಕೆ ಇಟ್ಟಿರೋ ಮಕ್ಕಳ ಮನಸ್ಸು ಬದಲಾಗೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯ ಆಗುತ್ತೆ ತುಳಸಿ. ಆ ವಿಧಿ ಮನಸ್ಸು ಮಾಡಿದ್ರೆ ಎಲ್ಲ ಬದಲಾಗತ್ತೆ.